ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಏನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಂಘದ ಚಟುವಟಿಕೆಗಳನ್ನ ಸರ್ಕಾರಿ ಏನು ಜಾಗಗಳಲ್ಲಿ ನಡೆಸೋದಕ್ಕೆ ಮಾಡಬಾರ್ದು ಬಿಡಬಾರ್ದು ಅನ್ನುವಂಥ ಏನು ಹೇಳಿಕೆಯ ಬಗ್ಗೆ ನೋಡಿದ್ದೀನಿ. ಮೂರ್ಖತನದ ಪರಮಾವಧಿ ಅಂದರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ಕೆ ಬಯಸ್ತೇನೆ. ಅಲ್ಲರೇ ಪತ್ರದಲ್ಲಿ ಸಾಂಘಿಕ್ ಅಂತ ಬರೀತೀರಾ, ಮಿಲನ್ ಅಂತ ಬರೀತೀರಾ, ಶಾಖೆ ಅಂತ ಬರೀತೀರಾ. 1 ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಲ್ಲ. ನಾವೇನು ಕದ್ದು ಮುಚ್ಚಿ 4 ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದ್ದೀವ? ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಜೊತೆ ಬನ್ನಿ, 1 ಗಂಟೆ ಕಾಲ ಕೂತ್ಕೊಳ್ಳಿ, ಒಂದು 4 ದಿವಸ ನಮ್ಮ ಜೊತೆ ಅಭ್ಯಾಸ ಮಾಡಿ, ಆಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ದೊಣ್ಣೆ ಹಿಡ್ಕೊಂಡ್ಬಿಡ್ತಾರೆ, ಅದು ಯುವಕರ ಮೇಲೆ ಪರಿಣಾಮ ಬೀರುತ್ತಂತೆ. ಕೇರಳದಲ್ಲಿ ಖಡ್ಗ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅವರ ಕಲೆ ಪ್ರದರ್ಶನ ಮಾಡ್ತಾರೆ. ಹಂಗಾರೆ ಅಲ್ಲೂ ವೈನಾಡಿಗೆ ಹೇಳ್ಬಿಡ್ತೀರ ನೀವು, ನಿಲ್ಲಿಸ್ಬಿಡಿ ನಮ್ಮ ಕೇರಳದಲ್ಲಿ ಎಲ್ಲನೂ ಬಿಟ್ಬಿಡಿ ಅಂತ. ಅಲ್ಲರಿ ದೊಣ್ಣೆ ಹಿಡ್ಕೊಂಡು ನಿಯುದ್ಧ ಕರಾಟೆ ಕಲಿಯೋದಂಗೆ, ನಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು, ಸಮಾಜ ಹೇಗೆ ಸ್ವಾಸ್ಥ್ಯ ಇರಬೇಕು ಅಂತ ಮಾಡುವಂಥ ಹೇಳಿಕೊಡುವಂಥ ಕಲೆನ ಈ ರೀತಿ ಎದುರ್ಕೊಂಡು, ಅದು 100 ವರ್ಷ ಸಂಘಕ್ಕೆ ತುಂಬಿದ ಮೇಲೆ ಇವತ್ತು ನಿಮಗೆ ಜ್ಞಾನೋದಯ ಆಗಿದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಏನು ಹೇಳ್ಬೇಕ್ರಿ ನಿಮಗೆ? ಶಾಖೆ ಅಂತಂದರೆ RSS ಅಂದರೆ ನಿಮಗೆ ಯಾಕ್ರಿ ಅಲರ್ಜಿ? ಎಲ್ಲಾದರೂ ಒಂದೇ ಒಂದು ಕೇಸ್ ಇದೆಯೇನ್ರಿ? ಯಾರಾದರೂ ತಪ್ಪು ಮಾಡಿರುವ ಶಾಖೆಯಲ್ಲಿ ಬೇರೆ ಧರ್ಮವನ್ನು ಬೇರೆ ಜಾತಿಯನ್ನು ಹೀಯಾಳಿಸಿರೋದೆಲ್ಲಾದರೂ ನೋಡಿದ್ದೀರೇನ್ರಿ? ಏನೂ ಇಲ್ಲದೆ ಯಾವನೋ ಹೇಳ್ದ ಟೈಪ್ ಮಾಡಿದ್ರಿ ಮುಖ್ಯಮಂತ್ರಿ ಕಳಿಸ್ತಿರಲ್ಲ. ನಿಜಕ್ಕೂ ನಿಮಗೆ ವಿವೇಚನೆಯೇ ಇಲ್ಲ ಅಂತ ಅನ್ಕೋಬೇಕಾಗತ್ತೆ ನಾವು. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತು DKಶಿ ಮಧ್ಯೆ ನಡೀತಾ ಇರುವಂಥ ಈ ಏನು ವಾರು ನಡೀತಾ ಇರುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತಿತ್ತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತ ನಾನೇ ರೇಸಲ್ಲಿದ್ದೀನಿ ಅಂತ ತೋರಿಸ್ಕೊಳ್ಳುವ ಚಟ ನಿಮ್ಮದಾಗಿದೆ. ದಯಮಾಡಿ ಈ ಚಟವನ್ನು ಬಿಡಿ, ಅರ್ಥಕೊಳ್ಳಿ, ಸತ್ಯ ಅರ್ಥ ಮಾತಾಡಿ. ಅದು ಬಿಟ್ಬಿಟ್ಟು ಏನೇನೋ ಬಾಯಿಗೆ ಬಂದಂಗೆ ಲೆಟ್ರ್ ಕೊಟ್ಬಿಟ್ಟು ಇವತ್ತು ರಾಜ್ಯದಲ್ಲಿ 2 ದಿವಸ ಬೇರೆ ಎಲ್ಲ ಸಮಸ್ಯೆಗಳನ್ನು ಅಥವಾ ಬೇರೆ ಎಲ್ಲ ಸರ್ಕಾರದ ವಿರುದ್ಧ ಇರುವಂಥದ್ದನ್ನು ಡೈವರ್ಟ್ ಮಾಡುವಂಥ ತಂತ್ರಗಾರಿಕೆ ಮಾಡೋಕ್ಕೆ ಹೊರಟಿದ್ದೀರಾ. ನೀವೇನೇ ಹೇಳಿ ಯಾರ ಕೈಯಲ್ಲೂ ಸಂಘ ನಿಲ್ಸೋಕ್ಕಾಗಲ್ಲ, ಚಟುವಟಿಕೆ ನಿಲ್ಸೋಕ್ಕಾಗಲ್ಲ. ಮಾಡೇ ಮಾಡ್ತೀವಿ. ಸರ್ಕಾರಿ ಜಾಗದಲ್ಲಿ ಮಾಡೋಕ್ಕೆ ಕೊಡಲ್ಲ ಅಂದರೆ ನಿಮ್ದು ಇರೋದು ಇನ್ನು ಕೇವಲ 2 ವರ್ಷ. ಆಮೇಲೆ ನಾವೇ ಬರ್ತೀವಿ. ಗೊತ್ತಿರಲಿ ನೀವೆಲ್ಲ ಏನೇನು ಮಾಡಿದ್ದೀರಾ, ಇದರ ಅಪ್ಪನಂಗೆ ಮಾಡೋಕ್ಕೆ ಬರುತ್ತೆ, ನಮಗೂ ಮಾಡ್ತೀವಿ. ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಆ್ಯಕ್ಟಿವಿಟಿನ ತಡೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಮಾಡೋದಾದರೆ ಮನೇಲಿ ಮಾಡ್ತೀವಿ. ಬರುವಂಥ ಅಧಿವೇಶನ ನಡೀತಾ ಇದೆ, ಸಂಘದ ಗಣವೇಶದಲ್ಲಿ ಬರ್ತೀವಿ. ಏನ್ರಿ ಮಾಡ್ತೀರಿ ನೀವು? ನಾವು ವಿಧಾನಸಭೆಗೇನೆ ಗಣವೇಶದಲ್ಲಿ ಬರ್ತೀವಿ. ಏನು ಮಾಡೋಕ್ಕಾಗತ್ತೆ ನೀವು? ನಮ್ಮ ಆ್ಯಕ್ಟಿವಿಟಿನ ತಡೆಯೋಕ್ಕಾಗತ್ತಾ ನೀವು? ನಾವು ಏನು ಮಾಡ್ತೀವಿ ಅಂತ ತಡೆಯೋಕ್ಕಾಗತ್ತಾ? ಈ ರೀತಿಯಲ್ಲಿ ಅಸಂಬದ್ಧ ಹೇಳಿಕೆ ಕೊಡ್ತಾ ಇದ್ದೀರಾ, ನಿಲ್ಲಿಸಬೇಕು. ಇವತ್ತೇನು ನೀವು ಪತ್ರ ಕೊಟ್ಟಿದ್ದೀರಾ ವಾಪಸ್ ತಗೋತೀನಿ ಅನ್ನುವಂಥ ಮಟ್ಟಕ್ಕೆ ಹೋಗಬೇಕು. ಇಡೀ ದೇಶದಲ್ಲಿ ಸಂಘ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘ ಇದೆ. ಇವತ್ತು 5,000ಕ್ಕೂ ಹೆಚ್ಚು ಜನ ಮನೆಯಿಂದ ಹೊರಗೆ ಬಂದು ಪ್ರಚಾರಕರಾಗಿದ್ದಾರೆ. 50,000ಕ್ಕೂ ಹೆಚ್ಚು ಶಾಖೆಗಳು ನಡೀತಿದೆ ದಿನಕ್ಕೆ 1 ಗಂಟೆ ಕಾಲ. ಇದೆಲ್ಲ ನಿಮ್ಮ ಕೈಲಿ ತಡೆಯೋಕ್ಕಾಗತ್ತಾ? ಬುದ್ಧಿ ಭ್ರಮಣೆ ಆಗಿರಬೇಕು ನಿಮಗೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಏನು ಬ್ರೈನ್ ವಾಶ್ ಇದೆ ಇದರಲ್ಲಿ? ಹಿಂದುತ್ವದ ಪರ ಮಾತಾಡಿ ಅಂತ ಹೇಳೋದು ಬ್ರೈನ್ ವಾಶ, ವಿವೇಕಾನಂದರ ಬಗ್ಗೆ ಮಾತನಾಡೋದು ಬ್ರೈನ್ ವಾಶ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿಕೊಡೋದು ಬ್ರೈನ್ ವಾಶ, ಅಂಬೇಡ್ಕರ್ ವಿಚಾರಧಾನೆಯನ್ನು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಿರೋ ಅಷ್ಟು ಇನ್ಯಾರು ಅಳವಡಿಸ್ಕೊಂಡಿದ್ದಾರೆ? ಹಂಗಾದ್ರೆ ಅದು ಹಂಗಾರೆ ಅಪಚಾರನ ಶಾಖೆ ಮಾಡ್ತಿರೋದು? ಅದು ಬಿಟ್ಟು ಏನೋ ಬ್ರೈನ್ ವಾಶ್ ಮಾಡ್ತಾರಲ್ಲ ಯುವಕರಲ್ಲಿ. ಇವತ್ತಿನ ರಾಜೀವ್ ಗಾಂಧಿ ಬಗ್ಗೆ, ಇವತ್ತಿನ ರಾಹುಲ್ ಗಾಂಧಿ ಬಗ್ಗೆನೇ ಪುಸ್ತಕಗಳಿರ್ಬೇಕಾ? ಹಂಗಾದ್ರೆ ಬೇರೆ ಯಾವ ಮಹಾಪುರುಷರದು ಬರೋದು ಬೇಡವಾ? ರಾಣಿ ಹಬ್ಬಕ್ಕನ ವಿಚಾರ ತಿಳಿಸೋದು ಬೇಡವಾ? ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೇಳೋದು ಬೇಡವಾ? ಶಿವಾಜಿ ಮಹಾರಾಜರ ಬಗ್ಗೆ ಹೇಳೋದು ಬೇಡವಾ? ಮೈಸೂರು ಮಹಾರಾಜರ ಬಗ್ಗೆ ಹೇಳೋದು ಬೇಡವಾ? ನಾವು ಇದೆಲ್ಲ ಬಿಟ್ಟು ಚರಿತ್ರೆ ಇದೆಯಾ? ಹಂಗಾದ್ರೆ ಚರಿತ್ರೆನ ಹೇಳ್ಕೊಡ್ಬೇಕು ವಿದ್ಯಾರ್ಥಿಗಳಿಗೆ. ಚರಿತ್ರೆಯಿಂದ ಪಾಠವನ್ನು ಅಥವಾ ಅರ್ಥ ಆಗುವಂಥ ರೀತಿಯಲ್ಲಿ ಮಾಡ್ಬೇಕು. ಅದು ಬಿಟ್ಬಿಟ್ಟು ಇಷ್ಟು ಪುಸ್ತಕ ಹೊರಗೆ ತಂದಿದ್ದೀವಲ್ಲಪ್ಪ, ಯಾವುದ್ರಲ್ಲಾದರೂ ಒಂದಲ್ಲಿ ತಪ್ಪು ಹುಡುಕಿದ್ದೀರೇನ್ರಿ?
ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು, ನಮ್ಮ ಸಾಹಿತ್ಯ ಪರಿಷತ್ತು, ಬಾಲಭಾರತಿ ಪುಸ್ತಕ ತಂತಲ್ಲ, ಅನೇಕ ಜನ ಮಹನೀಯರು ತಂತಲ್ಲ, ಎಲ್ಲಾದರೂ ಹುಡುಕಿದ್ದಾರೆ ಒಂದು ತಪ್ಪು, ಅಸಂಬದ್ಧವಾದಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳುತ್ತೆ. ಸಂಘವನ್ನು ಅವತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಬಾಯಿಯೇ ಇವತ್ತು ಕರಿಟೋಪಿ MLA ಅಂತ ಕರೆದಿದೆ. ಬೇರೆ ಯಾರಿಗಾರು ಹೇಳಕ್ಕೆ ತಾಕತ್ತಿದೆಯಾ? ಟೋಪಿ ಹಾಕ್ಕೊಂಡಿರೋರನ್ನ ಯಾರಾದರೂ ಶುಕ್ರವಾರದವರೆಗೂ ಹೋಗಿತ್ತು ಹಿಂಗೆ ಹೇಳಕ್ಕೆ ಸಾಧ್ಯ ಇದೆಯಾ? ಅಂದರೆ ಆ ತಪ್ಪು ಏನು ವಿಧಾನಸಭೆಯಲ್ಲಿ ಪ್ರಾರ್ಥನೆ ಹೇಳಿಬಿಟ್ಟೆ ಅನ್ನುವುದನ್ನು ತಪ್ಪನ್ನು ಮುಚ್ಚಿಸ್ಕೊಳ್ಳುವ ಸಲುವಾಗಿ ನೆನ್ನೆ ವ್ಯಂಗ್ಯ ಆಡುವಂಥ ಕೆಲಸವನ್ನು ಕರಿಟೋಪಿ ಅಂತ ಹೇಳಿದ್ದಾರೆ. ನೀವು ಏನೇ ನಮ್ಮನ್ನು ಅವಹೇಳನ ಮಾಡಿದ್ರು, ಚಡ್ಡಿ ಅಂತ ಹೇಳ್ತಿದ್ರಿ, ಹಾಕ್ಕೊಂಡೇ ಓಡಾಡ್ತಿದ್ವಿ, ಟೋಪಿ ಹೇಳ್ತಿದ್ದೀರಾ, ದಂಡ ಹಿಡ್ಕೋತಾ ಇದ್ದೀವಿ, ದೊಣ್ಣೆ ವರ್ಷ ಬಗ್ಗೆ ಮಾತಾಡಿದ್ದೀರಾ. ನೀವೇನು ಹೇಳಿದ್ರು ನಾವೇನು ಅದನ್ನು ಯಾವುದೂ ಬಿಡೋ ಪ್ರಶ್ನೆ ಇಲ್ಲ. ನಾನೂ ಒಬ್ಬ ಸ್ವಯಂ ಸೇವಕ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ.